स्वरूपाचरण का महत्व। यो चिंत निज में थीर भये तिन अकतदयो आनंद लयो सो इंद्र नाग नरेंद्र वा अहमिंद्र के नाही कहो तबई शुक्ल ध्यानाग्नि करी चौघाती विधि कानन दयो सब लख्यो केवल ज्ञान करी भावलोक को शिव मग कहो। इस तरह के नंतरू इस प्रकार अपने आत्मस्वरूप का चिंतन करके अपने में स्थिर हो गए। उन्होंने जो आनंद अवद्रव्य आनंद प्राप्त किया वो आनंद अंदर ಈ ಆತ್ಮಲಿಂದಾಗ ಸ್ಥಿರ ಮಾಡೋಕ್ಕೆ ಯಾರು ಸ್ಥಿರ ಇದ್ದಾರೆ ಅವ್ರಿಗೆ ಯಾವುದು ಆನಂದ ಆಗ್ತದ ಆ ಆನಂದ ಇಂದ್ರ ನಾಗೇಂದ್ರ ಧರೇಂದ್ರ ಯಾರಿಗೂ ಸಿಗಂಗಿಲ್ಲ. ಅಂದರೆ ಧ್ಯಾನ ಆತ್ಮಾನುಭವದ ಇದನ್ನ ಆನಂದ ಮತ್ತು ಈ ಆನಂದ ಬಾಯಲ್ಲಿ ಹೇಳಕ್ಕೂ ಬರಂಗಿಲ್ಲ. ಯಾಕಂದರೆ ಹೇಳೋದನ್ನೂ ಇಚ್ಛೆ ಆಗಂಗಿಲ್ಲ. ಯಾಕಂದರೆ ಈ ಮಾತಾಡೋಕ್ಕಿಂತ ಅನುಭವ ತಗೊಳ್ಳೋದು ಆನಂದ ಹೆಚ್ಚದು. ಬಟ್ ನಾವೇನಾಗಬೇಕು, ಆತ್ಮಾನಂದ ತಗೊಳಕ್ಕೆ ತಯಾರಾಗಬೇಕು. ಅಂದರೆ ಮ್ಯಾಲೆ ಇತರ ಮೇಲೆ ಏನಂತಾರೆ, ಇಲ್ಲಿ चार घाती कर्मों पे जंगल को जला दिया और केवल ज्ञान द्वारा सबको तीनों अनंत द्रव्य को पर्याय को जान लिया, भव्य मार्ग को उपदेश दिया. ಅಂದರೆ ಇದನ್ನು सकल परमात्मा ಒಳಗೆ ಇನ್ನ ಕಡೆ निकल परमात्मा ಏನು आनंद आता आघातीय कर्म को नष्ट करने के क्षण मात्र में. ಅಂದರೆ अंतिम ವೇಳೆ ಒಂದಿಲ್ಲ, आघाती कर्म नष्ट ಮಾಡೋದಂದ್ರೆ अंतिम ವೇಳೆ. नष्ट क्षण मात्र में सिद्धालय में पहुँच गए. सिद्धालय में ಇಲ್ಲ ಮತ್ತೆ ನಾ ತೆಳಗೆ ಬನ್ನಿಕಂತದ್ದು. ಹಾಂ ಬರೋಬರ್. ಹಾಂ ಇದನ್ನು ಶ್ಲೋಕ ಆಗಲಿಲ್ಲ ನೀವು ಒಂದಿಲ್ಲ, ಶ್ಲೋಕ ತಗೋರಿ. पुनिघाती शेष अघाती विधिछिन माहि अष्टम भू बसे वसुकर्म विनशे सुगुण वसु सम्यक्त्व आदिक सबलसे संसार खार अपार पारावार तरी तिरे ही गए अविकार अकल अरूप सुधा चिद्रूप अविनाशी भय. इतर अंतरू फिर अवशिष्ट ಅಂದ್ರೆ बाकी इराव अवशिष्ट आघातीय कर्मों का नाश करके क्षण मात्र में सिद्धालय में पहुँच गए. अंतिम क्षणದಾಗ ಒಂದು ಕ್ಷಣದಾಗ ಸಿದ್ಧಾಲಯ ನಾವು ಬಾಲೆ ಇದನ್ನು ಪಾಪನಿ ತೆಳಗೆ ಮೇಲೆ ಆಗೋಕ್ಕಿಂತ ಮೊದಲು. तब आटो कर्म नष्ट होने से सम्यक्तवादी समस्त आटो गुण शोभायमान होने लगे. ಆವಾಗ ಏನಾಗ್ತದೆ, ಅವ್ರದ್ದು ಅಷ್ಟಕರ್ಮ ನಷ್ಟ ಆಕ್ಕೆಸೆ सम्यक्त गुण शोभायमान ಆಗ್ತದೆ. अब वे संसार रूपी अपार क्षार समुद्र को तर कर तट पर पहुँच गए और विकार रहित, शरीर रहित, रूपादि रहित, अविनाशी शुद्ध चैतन्य स्वरूप हो गए. ನಾವ ಈ ಉಪ್ಪಿನಗತ್ಲೆ ಸಮುದ್ರದ ಒಂದಿಲ್ಲ ಖಾರ ಅದನ್ನ ಬಾಯನ್ನು ನೀರು ತೊಗೊಳಕ್ಕೆ ಆಗಂಗಿಲ್ಲ, ಮತ್ತು ನೀವು ಅದ್ರಾಗ ಹೆಚ್ಚು ಈಶಾಡಕ್ಕೂ ಆಗಂಗಿಲ್ಲ. ಯಾಕಂದರೆ ಎಲ್ಲ ಉಪ್ಪಿನ ನೀರು ಇರ್ತದೆ, ಎಲ್ಲ ಸುಟ್ಟು ಹಾಕ್ತದೆ. ಆ ಪ್ರಕಾರ ಈ ಸಂಸಾರ ಭಾವ ಅದ. ಈ ಸಂಸಾರ ಭಾವದಾಗ ಆ ದುಃಖ ನಮ್ಗೆ ಯಾವಾಗ ಅನಿಸ್ತದ ಆವಾಗ ನಾವು ಈ ಕಡೆ ಕೊಂಡ್ರವ್ರು ಇದನ್ನ ಚಲೋ ಉಪ್ಪನ್ನ ತಿನ್ನೋದು ಅಂದರೆ ಮೂಡು ಜೀವದ ಲಕ್ಷಣ ಇದೆ. ಅಂದರೆ ಅವ್ರು ಏನಾದರೂ ಶುದ್ಧ ಚೈತನ್ಯ ಸ್ವರೂಪ ಆದರು.
ಈಗ ನಿಖಲ್ ಪರಮಾತ್ಮ ದಶಕ ವರ್ಣನೆ ಮಾಡ್ತಾರೋ. ನಿಜ ಮಾಹಿ ಲೋಕ ಅಲೋಕ गुण पर्याय प्रतिबिंबित भय रही हैं अनंत काल यथा तथा शिव परिणय। धनी धन्य है वे जीव नर भव पाय यह कारज किया। तिन्हि अनादि ಭ್ರಮಣ ಪಂಚ ಪ್ರಕಾರ ತಜಿವರ ಸುಕಲಿಯ. ಈಗ ನೋಡ್ರಿ ಕೇಳುವಂಗದ ಫೋನ್ ಬಂದ್ ಮಾಡ್ರಿ ಯಾರ್ದದ. सिद्ध परमात्मा की आत्मा में लोक आलोक के समस्त गुण और पर्याय प्रतिबिंबित होते हैं. यार सिद्ध परमात्मा करो आ आत्मदದು ಲೋಕ ಆಲೋಕದಾಗ ಎಲ್ಲ ಗುಣ ಏನು ಪ್ರತಿಬಿಂಬಿತ ಅಂದ್ರೆ पसरताವೆ. ಅಂದ್ರೆ वे इसी अवस्था में अनंत काल तक उसी प्रकार रहेंगे. ಒಮ್ಮೆ ಅವರು ನಿರ್ವಾಣ ಆಯಿತು ಅಂದ್ರೆ ಅವ್ರ ಸ್ಥಿತಿ ಒಳಗೆ ಏನೂ ಬದಲಿಲ್ಲ. ಏನು ಬರ್ತಾರೆ ಮತ್ತೆ ಹೇಳಗೆ ಏನು ಹೊರ ಹೋಳಿಗೆ ಇಟ್ಟು ಹಬ್ಬ ಇದ್ರೆ ತಿನ್ನಕ್ಕೆ ಇಲ್ಲ. अनंत काल तक स्थिर जैसे वे सिद्ध दशा में परिणत हुए वे जीव धन्य है. ಅಂದ್ರೆ ಆದ ಜೀವ ಧನ್ಯ ಅದ. ಬಕ ನಾವು ಆ ಪ್ರಕಾರ ಆಗಿದ್ರೆ ಧನ್ಯ ಆಗೋದು, ಇಲ್ಲಿಗ್ರೆ दुखे न दुखे अल्लाह. वे जीव धन्य है जिन्होंने मनुष्य भाव पाकर आत्म कल्याण का कार्य किया. यार धन्यदारो ಈ ಮನುಷ್ಯದಾಗ ಬಂದ ಆತ್ಮ ಕಲ್ಯಾಣ ಮಾಡಿದ್ವಿ. ಮತ್ತು ಆತ್ಮ ಕಲ್ಯಾಣ ಮಾಡ್ಕೋ ವೇಳೆಕ ಮ್ಯಾಲೆ ಒಳಗೆ ಅಂದರೆ ಮರಣ ಬಂತು ಅಂದರೆ ಈ ಮೋಕ್ಷ ಸುಖ ಇಲ್ಲ, ಖರೆ ಸ್ವರ್ಗ ಅದ ಇಲ್ಲ. ಬಕ ನಾವೇನು ಮಾಡಬೇಕು, ಏನು ನಿಯಮ ತಗೋರಿ ಮತ್ತು ಆತ ಪೂರಾ ಪಾಲನೆ ಮಾಡಿ. ಆ ನಿಯಮ ಪಾಲನೆ ಒಳಗೆ ನಮ್ಮ ಸಾವು ಆಗಬೇಕು. ಏನಾಗಬೇಕು ಅಂದ್ರೆ ಡೆಫಿನೆಟ್ ನಿಶ್ಚಯಲೆ ನಾವು ವೈಮಾನಿಕ ದೇವ ಮತ್ತು ವೈಮಾನಿಕ ದೇವಾಗನ ಇಲ್ಲಿಂದ ಸ್ವಲ್ಪರೇ ನಿಮ್ಗೆ ಜಾತಿ ಸ್ಮರಣ ಆಯಿತು. ನಾವು ಇಲ್ಲಿ ಹೆಂಗೆ ಬಂದು ಸ್ವರ್ಗ ವೈಮಾನಿಕ ದೇವ ಹೆಂಗೆ ಬಂದು ಉಪಯೋಗ ಹತ್ತಿದ್ರೆ ನಿಮ್ಗೆ ಕೇವಲ ಜ್ಞಾನ ಅವಧಿ ಜ್ಞಾನ ಆಗ್ತದೆ. ಮತ್ತು ಅವಧಿ ಜ್ಞಾನನೇ ಏನು ತಿಳಿತದೆ ನಮ್ಗೆ, ಇಲ್ಲಿ ನಾವು ಸ್ವಾಧ್ಯಾಯ ಮಾಡೋದು, ಚಡಲ ಕೇಳೋದು, ಈ ಥರ ಸಿದ್ಧ ಪರ್ಯಾಯದ ವರ್ಣನ್ ನೋಡೋದು ಒಂದಿಲ್ಲ. ಈ ಸಿದ್ಧ ಪರ್ಯಾಯ ಘಡಿಸೋ ಸಲಗೆ ನಮಗೆ ಏನು ಮಾಡೋದು, ಧ್ಯಾನ ಮಾಡೋದು. ಇಲ್ಲಿ ಸ್ವರ್ಗದ ವೈಭವದಾಗ ಆಡ್ಕೊಳ್ಳೋ ಸಂಗಿಲ್ಲ. ಎಲ್ಲಿ ಹೋಗೋದದ, ಮೋಕ್ಷ ಹೋಗೋದದ. ಖರೆ ಅಲ್ಲೇ ಅದೇವ ಅನುಷ್ಠಾನ ಏನು ಮಾಡಬೇಕು, ಇದನ್ನು ಚಿಂತನೆ ಮಾಡಬೇಕು, ಧರ್ಮಚರ್ಚೆ ಮಾಡಬೇಕು, ಮತ್ತು ನಂದೀಶ್ವರ ಪರ್ವತ ಕೃತ್ರಿಮ ಜಿನಚೈತ್ಯಾಲಯ ದರ್ಶನ ಮಾಡೋದು. ಮತ್ತು ಅಲ್ಲಿ ಆ ಮೂರ್ತಿ ನೋಡೋದು. ಯಾವ ನಂದೀಶ್ವರ ಮೂರ್ತಿ ಅವು ಎಷ್ಟದಾವ, 500 ಧನುಷು. ಹಾಂ, ಅದು 500 ಅಂದ್ರೆ 500. 500 ಧನುಷು ಉಂಚದವು. ಮತ್ತು ಎಲ್ಲ ಹಿರೇ ಮೊತ್ತಿದ್ದು ಬಂಗಾರ ಗತ್ಲೆ ಚಮ್ 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 ಚಮ್. ಅಂದರೆ ಈ ಮೂರ್ತಿದ ರೂಪ ಇಷ್ಟದ. ಬಕ್ ಆ ಮೂರ್ತಿ ಯಾರ್ದದು, ಭಗವಾನಾತ್ಮ ಒಂದಿಲ್ಲ, ಸಿದ್ಧಾತ್ಮ ಅರ್ಯಂತ ಸಿದ್ಧಾತ್ಮ. ಬಕ್ ಆ ಆತ್ಮ ಹೆಂಗೆ ಸುಂದರ ಇರ್ಬೋದು, ಹಿಂಗೆ ನಂಗೆ ಆಗೋದದ. ಈ ಪ್ರಕಾರ ಭಾವನೆ ಮಾಡೋಕ್ಕೆ ನಿಮಿತ್ತ ಸಿಕ್ತಿಲ್ಲ ನಿಮ್ಗೆ. ಆ ನಿಮಿತ್ತ ನಾವು ನೋಡ್ಬೇಕು. ಅದಕ್ಕೆ ಇಲ್ಲಿ ನಿಮ್ಗೆ ಶಾಂತಿನಾಥ ಭಗವಾನ್ ಆದರು, ಮತ್ತೆಲ್ಲರೂ ಸುಂದರ ಸುಂದರ ಭಗವಾನ್ ಆದರು. ಅಲ್ಲಿ ನೋಡ್ಕಸ್ ನಿಮ್ಗೆ ಭಗವಾನ ಈ ಭಗವಾನ್ ರೀ ನಿಮ್ದು ಇಷ್ಟು ಸುಂದರ ರೂಪ ಈ ಪುದ್ಗಲ್ ರೂಪದಾಗ ಕಾಳ್ತದೆ. ಬಕ್ ಪ್ರತ್ಯಕ್ಷದಾಗ ನಿಮ್ದು ಎಷ್ಟು ಸುಂದರ ಇರ್ಬೋದು. ಈ ಸುಂದರ ನನಗೆ ಯಾವಾಗ ಸಿಗ್ಬೋದು, ನಿಮ್ಮ ಪ್ರಕಾರ ನಮ್ಮ ಸಂಯಮ ಯಾವಾಗ ಆಗ್ಬೋದು, ಅದನ್ನು ಸಂಯಮ ನಮ್ಗೆ ಬೇಕು. ಅಲ್ಲಿ ಹಠ ಮಾಡ್ರಿ. ಏನು ಮಾಡೋದು, ಹಟ್ ಅಂದರೆ ಏನಂತೀರಿ ನೀವು, ಜಿಗರಿ ಹಾಂ, ಹಠ ಮಾಡೋದು. ಭಗವಾನ್ ರೀ ನೀವು ನಮ್ಮ ಅವ್ವ ಮತ್ತು ಅವ್ವ
ತಾಯಿ ತಂದೆರೆ ನೀವು ಅದೇರಿ, ನಂಗೆ ಈಗ ಬಾಕಿ ಏನೂ ಬೇಡ, ನಿಮ್ಗತ್ಲೆ ಆಗೋದು, ನಿಮ್ಗತ್ಲೆ ಆಗೋದದ. ಆ ಪ್ರಕಾರ ನಮ್ಮ ಕೈದಶಿಂದ ಪುರುಷಾರ್ಥ ಆಗಲಿ, ನಮ್ಮ ಗಶಿಂದ ನಿಮ್ಗತ್ಲೆ ಪರಿಣಾಮ ಆಗಲಿ, ಇದನ್ನು ಪ್ರತಿಜ್ಞೆ ಮಾಡೋಕ್ಕೆ ಆ ಪ್ರಕಾರ ನಿವೇದನೆ ಮಾಡಿ. ಮತ್ತು ಅದರ ಸಲ ಡೈಲಿ ಒಂದು 10 ಮಿನಿಟ್ ಅಲ್ಲಿ ಬಂದು ಕುಂಡಿರ್ಬೇಕು. ನೀವು ಜರಕತ್ತ ನಿಮ್ಗೆ ಸಾಧ್ಯ ಆಯ್ತು ಅದರ ಪಟ್ಟಣ ಕೊಡಲಿ ಅದ ಅಲ್ಲಿ ಹೋಗೋದು ಮತ್ತು ಆ ಮೂರ್ತಿ ನೋಡ್ಕೋತ್ಕೊಂಡ್ರು. ಈ ನೇಮಸಾಗರನೇ ಮಾಡಿದ್ದಾರೆ ಅಲ್ಲಿ. ಇಷ್ಟು ಸುಂದರ ಅದ. ಅಲ್ಲಿ ಭಾಮಂಡಲದ ಭಯಂಕರ ಸುಂದರ ಅದು. ಅಲ್ಲಿಂದ ಹೇಳೋಂಗೆ ಆಗಂಗಿಲ್ಲ. ಒಮ್ಮೆ ಹೋಗ್ರಿ, ಒಂದು ಟ್ರಿಪ್ ಗಾಡಿ ಮಾಡಿ ಎಲ್ಲರೂ ಕೂಡಿ ಹೋಗ್ರಿ, ಒಬ್ಬರು ಹೋಗಿ ಕೆಸ ಉಪಯೋಗ ಇಲ್ಲ. ಅಲ್ಲಿ ನೋಡ್ರಿ. उन्हीं जीवों ने अनादि पंच परब्रह्मन को छोड़कर उत्तम सुख प्राप्त केले. अंदर और संसार ಎಲ್ಲ लोपात. रत्नत्रय धारण का फल और उपदेश. मुख्योपचार दुभेद यो बड़ भाग रत्नत्रय धरे अरु धरेंगे ते शिव लहें तिन सुयश जल जग मल हरे. इमे जानी आलस हानि साहस ठानी ಯ ಸಿಕ್ಕ ಆದರೂ. ಅಂದರೆ ಈ ಲೈನಿಂದ ಅರ್ಥ ಏನು ನೋಡಿ, ಇದನ್ನು ಜಾನ ಕ್ಯಾಸೆ, ಇಮಿ ಜಾನಿ ಅಂದರೆ ಇದಕ್ಕೆ ಜಾನ ಕ್ಯಾಸೆ, ಆಳಸೆ ಬಿಟ್ಟು ಕ್ಯಾಸೆ, ಸಾಹಸ ಮಾಡಿ ಕ್ಯಾಸೆ, ಇದು ಶಿಕ್ ಅಂದರೆ ಇದನ್ನು ಬೋಧ ತಗೋರಿ. ಜಬಲೋ ನ ರೋಗ जरा गहै तबलों झटिति निज हित करो. जो बड़भागी पुरुष इस नहीं अर्थ नोड्रे. जो बड़भागी ಅಂದ್ರೆ ಯಾರು ಭಾಗ್ಯ ಹೆಚ್ಚದ ಅವರಿಗೆ बड़भागी ಅಂತಾರೆ. जो बड़भागी पुरुष इस प्रकार मुख्य और उपचार अर्थात निश्चय और व्यवहार रत्नातर को धारण करे. ಯಾರು ಭವ್ಯವಾದರು ಅವ್ರು ಏನೋ ಮಾಡ್ತಾರೋ ನಿಶ್ಚಯ ಮತ್ತು ವ್ಯವಹಾರ ರತ್ನತ್ರಯಕ್ಕೆ ಧಾರಣ ಮಾಡಿ ಏನು ಮಾಡ್ತಾರೋ ಭವಿಷ್ಯ अपना उज्जवल ಮಾಡ್ತಾರೋ. ಭವಿಷ್ಯ ಧಾರಣ ಕರೆಂಗೆ वे मोक्ष को प्राप्त करेंगे. ಅಂದ್ರೆ ಕಾಯಂ ನಾವು ರತ್ನತ್ರಯ ವಿಚಾರ ಮಾಡಬೇಕು. ಯಾವ ಥರದ ವಿಚಾರ ಮಾಡಬೇಕು? ರತ್ನತ್ರಯ ಅಂದರೆ ಏನೇನದ? ಈಗ ನಮ್ಗೆ ಸಮ್ಯಕ್ ದರ್ಶನ್ ವ್ಯಾಖ್ಯೆ ಹೇಳ್ರಿ. ಸಮ್ಯಕ್ ದರ್ಶನ ಅದಕ್ಕೆ ಅನ್ಬೇಕು. ಹಬ್ಬಕ್ಕೆ ಆನಂದ್ ಹಿಂದ ಕಡೆ ಸಮ್ಯಕ್ ಜ್ಞಾನ ಇದನ್ನು ಈಗ ನಾವು ತಿಳ್ಕೊಂಡು ಇದನ್ನ ಸಮ್ಯಕ್ ಜ್ಞಾನದ ಈ ಆಧಾರಲ್ಲೇ ನಾವು ಸ್ಥಿರ ಹಾಕ್ಯವು. ಸಂಕಲ್ಪ ತಗೊಂಡು ಏನ 5 ಮಿನಿಟ್ 10 ಮಿನಿಟ್ ಸಂಕಲ್ಪ ತೊಗೊಂಡು ಅಲ್ಲಿ ಸಮ್ಯಕ್ ಚಾಲಿತ, ಅಲ್ಲಿ ಕರ್ಮ ನಿಧಾನ ಚಾಲು ಅದು. ಇದು ಹಿಂದ ಕಡೆ ಇದನ್ನು ವ್ಯವಹಾರಲ್ಲೇ ಆಯ್ತು. ಹಿಂದ ಕಡೆ ಹತ್ರಾಗ ರಂಭಿಸೋದು ಅಂದರೆ ನಿಶ್ಚಯದ ಸಂಬಂಧ. ಈ ಪ್ರಕಾರ ಚಾಲು ಆಯ್ತು ಅಂದರೆ ನಿಮ್ಮದು ಸ್ವರ್ಗದ ಮತ್ತು ಮೋಕ್ಷ ದಾರಿ ಫಿಕ್ಸ್ ಆಯ್ತು. जो बड़भागी पुरुष भव्य भागवान पुरुष निश्चय और व्यवहार रत्नातर को धारण करते और भविष्य में धारण करेंगे वे मोक्ष प्राप्त करेंगे. ಏನು ಮಾಡಿದ್ರು? ರತ್ನತ್ರಯ ಧಾರಣ ಮಾಡಿ ಪ್ರಾಪ್ತ ಮಾಡ್ತಾರೆ. उनका सुयश रूपी जल संसार रूपी मल को हरता है. ಅವ್ರದ ಸಂಸಾರ ಎಲ್ಲ ನಷ್ಟ ಆಗ್ತದೆ. ಹೇ ಭವ್ಯಜನೋ इस प्रकार जानकर ಅಂದರೆ ಇದನ್ನು ತಿಳ್ಕೊಂಡು कैसे ಆಲಸ್ಯ ದೂರ ಮಾಡಿ कैसे ಡೇರಿಂಗ್ ಮಾಡಿ ಧೈರ್ಯ ಮಾಡಿರಿ ಮತ್ತು ಇದನ್ನು ಬೋಧ ಗ್ರಹಣ ಮಾಡಿರಿ. ಶಿಕ್ಷಾ ಅಂದರೆ ಬೋಧ. जब तक ರೋಗ और ಬುಢಾಪೆ ನ ತುಮೇ ನೈ ಪಕಡ. ಇದನ್ನು ಯಾವಾಗ ಮಾಡಬೇಕು? ಎಲ್ಲ ನಮಗೆ ಕಣ್ಣು ಚಲೋ ಅದಾವ, ತಲೆ ಚಲೋ ಅದ, ಎಲ್ಲ ತಿಳಿತದ, ಆವಾಗ ಇದನ್ನು ಮಾಡಬೇಕು. ಯಾಕಂದರೆ ಇದಕ್ಕೆ
ಇಲ್ಲ 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 ಹೆಂಗೆ ಆಕ್ಕದಿಲ್ಲ ವಯಸ್ಸಾಗನ ಹಾಂ ಆವಾಗ ಏನೂ ಆಗಂಗಿಲ್ಲ. ಆ ಸ್ಥಿತಿ ಬರೋಕ್ಕಿಂತ ಮೊದಲು ಈಗ ನಾಳೆ ಇಲ್ಲ ಇವತ್ತು ಈಗ ಒಂದು 10 ಮಿನಿಟ್ ನಿನ್ನೆ ನಾವು ಕುಂತಿದ್ದಿಲ್ಲ 5 ಮಿನಿಟ್ ಕುಂತಿದ್ದಿಲ್ಲ. ಸುಖ ಐತೇನು ದುಃಖ ಆಯ್ತು ಅನ್ಬೋದು ಕೊಂಡ್ರೋಣ 10 ಮಿನಿಟ್ 5 ಮಿನಿಟ್ ಹತ್ತವ್ರಿ ಬರಬರಿ ಗಜರ್ ಹೆಸ್ರಿ ಆ ಗಜರ್ ನಮ್ಮ ಜಿನ ಭಗವಂತಗೆ ನಮಸ್ಕಾರ ಮಾಡ್ತಾರೆ. ಓಂ ಜಿನಾಯ ನಮ, ಓಂ ಸಿದ್ಧಾಯ ನಮ. ಅವ್ರನ್ನ ಸಿದ್ಧ ಆಗಿದ್ರು. ಓಂ ಅರ್ಹಂ ಸಿದ್ಧಾಯ ನಮ. ಈ ಪ್ರಕಾರ ಅರ್ಹಂ ಓಂ ಅಂದ್ರೆ ಪಂಚ ಪರಮೇಶ್ವರಿ ಸ್ವರೂಪ ಯಾರ್ಯಾರು ಆಗಿದ್ದರು ಅವರೆಲ್ಲ ಕಾಯಂ ಧ್ಯಾನಾವಸ್ಥೆಯೊಳಗಾಗಿ ಇರ್ತಾರೋ ಆ ಎಲ್ಲ ಪಂಚ ಪರಮೇಶ್ವರಿ ಸ್ವರೂಪ ಪಂಚ ಪರಮೇಶ್ವರಿ ಸ್ವರೂಪಿಗೆ ನಾವು ಓಂ ದಶಿಂದ ನಮಸ್ಕಾರ ಮಾಡ್ತೇವೆ. ಓಂ ಮತ್ತು ಅವರು ಪ್ರಥಮ ಪರಮೇಷ್ಠಿ ಅರಿಹಂತದರು ಅವ್ರದ್ದು ಬೀಜಾಕ್ಷರ ಅದು ಅರ್ಹಂ ಅದು ನಾವು ಅಂತೇವೆ. ಆ ಅರ್ಹಂತ ಬೀಜಾಕ್ಷರಿಗೆ ನಮಸ್ಕಾರ ಅಂದರೆ ಅರ್ಹಂತ ಸ್ವರೂಪಿಗೆ ನಮಸ್ಕಾರ. ಇಂದ ಕಡೆ ಉಳಿತು ಓಂ ಸಿದ್ಧಾಯ ನಮ ಅಂದ್ರೆ ಸಿದ್ಧ ಭಗವಂತಗೆ ನಾವು ನಮಸ್ಕಾರ ಮಾಡ್ತೇವೆ. ಅಂದ್ರೆ ನಮ್ದು ಬೈಠಕ್ ಚಲೋ ಆಯ್ತು ಅಂದ್ರೆ ಧ್ಯಾನದ ಬ್ಯಾಕ್ಗ್ರೌಂಡ್ ಚಲೋ ಆಯ್ತು. ನನ್ನ ಕೈಯಾಗದು, ನನ್ನ ಆತ್ಮನ ಒಳಗದು, ನನ್ನ ಆನಂದನೂ ನನ್ನ ಒಳಗದು, ಹೊರಗೆ ಏನೂ ಇಲ್ಲ. ಬಟ್ ಹೊರಗೆ ಏನೂ ಇಲ್ಲರೆ ನಾ ಬಾಯಿ ಯಾಕೆ ತೆರಿಬೇಕು, ಕಣ್ಣು ಯಾಕೆ ತೆರಿಬೇಕು, ನನಗೆ ಏನೂ ಬೇಡ. ಅರಿಹನ್ ನಾನಾ ಅರಿಹನ್ ಸ್ವರೂಪ ಅದೇನು, ನಾನಾ ಸಿದ್ಧ ಸ್ವರೂಪ ಅದೇನು. ಇದನ್ನು ಶ್ರದ್ಧಾ, ಇದನ್ನು ನಿಮ್ದು ಸಮ್ಯಕ್ ದರ್ಶನ, ಇದನ್ನ ನಿಮ್ದು ಸಮ್ಯಕ್ ಜ್ಞಾನ ಮತ್ತು ಈದ ಪ್ರಕಾರ ನೀವು ಸ್ಥಿರ ಆಗೋದು ನಿಮ್ಮದು ಸಮ್ಯಕ್ ಚಾರಿತ. ಇದನ್ನು ವ್ಯವಹಾರಲೆ ಮತ್ತು ರತ್ನತ್ರಯಲೆ ಪರಂಪರೆಯಲ್ಲೇ ಸಮ್ಯಕ್ ರತ್ನತ್ರಯ ಸ್ವರೂಪ ಆಗುವುದು. ಇಚ್ಛೆಲೆ ಏನೋ ಹಾಕದ ಆಗಲಿ, ಶರೀರ ಸ್ವಭಾವದ ಸ್ವಭಾವಲೆ ಹಲ್ಚಲ ಹಾಕದ ಆಗಲಿ, ಖರೆ ನಾವು ಇಚ್ಛೆಲೆ ಏನು ಮಾಡೋಬಾರ್ದು. ಇಲ್ಲೇ ಇಚ್ಛೆಯನ್ನು ಹೃದಯಸ್ಥಪ ಹಾಕದು. ನಮ್ದು ಶಾಂತಿ ಸಿಗ್ತದೆ ಅಂದ್ರೆ ಆಳಿಕ್ ಏನು ಕರ್ಮೋದಯ ಆಕ್ಯಾಶ ಪಾಪ ಕರ್ಮ ಬಂದಿದ್ದದ ಆ ಥರದ ಕ್ಷಯ ಆಗ್ತದೆ. ಸಿಕ್ಕಿದದು ಈ ಆತ್ಮನ ಆಧಾರದಿಂದ ನಾವು ಸುಖಿ ಆಗೋದು ಶಕ್ಯ ಅದ. ಇದನ್ನ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಇದನ್ನ ವಿಶ್ವಾಸ ಆಗಬೇಕು ಮತ್ತು ಇತರಾಗ ನಿಂದಿರೋದು. ನಾವು ಆತ್ಮ ಕಲ್ಯಾಣ ಮಾಡೋಕೆ ಸಾಧ್ಯ ಅದ ಇಲ್ಲ, ಮಾರ್ಕ್ ಸಿಗ್ತಿಲ್ಲ. ಈಗ ನೀವು ನೋಡ್ರಿ, ಈಗ ಅಂತಿಮ ಶಿಕ್ಷಾ ಅಂದ್ರೆ ಶೇವಡ್ದಾನ ಏನು ಬೋಧ ಅದ ಅದು ಹೇಳ್ತಾರೋ. ಯ ರಾಗ ಆಗದ ಹೇ ಸದಾ ತಾತೈ समामृत से ये चिर भजे विषय कषाय अब तो त्यागी निज पद वेये क्यों रचो पर पद मेन तेरव पद यही क्यों दुख सहे अब दौल होई सुखी स्वपद रची दाव मत चुकौ यही. ಇಲ್ಲಿ ಏನಂತಾರು, ಇದು ರಾಗದ್ವೇಷ ರೂಪಿ ಏನು ಅಗ್ನಿ ಅದು. ಯಾತರದ ರಾಗದ್ವೇಷ ರೂಪಿ ಏನು ಅಗ್ನಿ ಅದು, ಅದು ಆತ್ಮಕ್ಕೆ ಅಂದರೆ ಜೀವಕ್ಕೆ ಎಲ್ಲರೂ ಹುರಿತದ್ದು ಜಲತದ್ದು ಒಂದು ಹುರಿತದ್ದು ಬರಬರಲ್ಲ ಹುರಿತದ. इसलिए समता रूपी अमृत का सेवन कीजिए. ಈಗ ನೀವು 5 ಮಿನಿಟ್ ಕುಂತ್ರಿ ಸುಖ ಸಿಗ್ತಿಲ್ಲ, ಆವಾಗ ನಿಮ್ಮದು ಸಮತಾ ಇತ್ತು. ಈ ಸಮತಾ ರೂಪಿ ಚೈತನ್ಯ ನಾವು ಪ್ರಕಟ ಮಾಡಬೇಕು.
ಅಂದ್ರೆ ಅಲ್ಲಿ ಅಗ್ನಿ ಏನು ಮಾಡಂಗಿಲ್ಲ. ಅದು ಹೇಳಕ್ಕೆ ಪರಿಶೈಜ ಆಗ್ತದೆ. ಅದು ಹೇಳಕ್ಕೆ ಅಂದರೆ ಆತ್ಮ ಚೈತನ್ಯ ಬೆಳೀತದೆ. ಮತ್ತು ಚೈತನ್ಯ ಮೇಲೆ ಈ ಅಚೇತನ ಶರೀರ ಏನು ನಡೆಯಂಗಿಲ್ಲ. ಅಗ್ನಿನೂ ಅಚೇತನದ ಹೊಂದಿಲ್ಲ. विषय कषायों का तूने चिरकाल तक सेवन किया. ನಾವು ಈಗ ತಕ ಪಂಚೇಂದ್ರಿಯ ವಿಷಯದ ಅಡ್ಕಸಿದ್ದು. अब तो इन्हें त्याग कर अपना पद प्राप्त कर. ಈಗರೇ ಎಲ್ಲ ಬಿಟ್ಟು ಕೇಶ ನಿಮ್ಮ ನಿರ್ಮಲ ಪದ ಪ್ರಾಪ್ತ ಮಾಡ್ರಿ. ತೂ ಪರಪದ ಮೇ ಕ್ಯೋ ರಮರ. ಈಗ ನೀ ಏನು ಹೊರಗಿಂದೇನು ಕಾಣ್ತದೇನಲ್ಲ ಪರದ ಏನದ ಎಲ್ಲ ನಮ್ದಲ್ಲ, ಇದನ್ನೆಲ್ಲ ಪುರುಗದಲ್ಲ, ಅಚೇತನದ. ಈ ಥರಾಗಿ ನಾವು ಯಾಕೆ ರಮಿಸ್ತೀವು ಇದೇ ಹೇಳ್ತಾರೆ. ಅದನ್ನೆಲ್ಲ ಬಿಟ್ಟು ಬಿಡೋದು ಮತ್ತು ಒಳಗೆ ನೋಡೋದು. ಒಳಗೆ ನೋಡೋದು ಈಗ ತಿಳಿತು ನಿಮಗೆ ಎಲ್ಲರಿಗೆ ಒಂದಿಲ್ಲ. ಹಾಂ, ಅದನ್ನ ಮಾಡಿರಿ. ದೌಲತ್ ಅಂದರೆ ನಿಮ್ಮ ದುಃಖ ಎಲ್ಲ ನಷ್ಟ ಆಗ್ತದೆ. दौलत राम जी कहते हैं कि अब अपने स्वरूप में रमन कर सुखी हो. ನಮ್ಮದು ಸ್ವರೂಪ ಅಂದರೆ ಹಿಂದೆ ಒಂದಿಲ್ಲ, ಅದನ್ನ ಸುಖಿ ಮಾರ್ಗ ಅದ. ಈಗ ಲಾಸ್ಟ್ದಾಗ ಏನಂತಾರು ಪ್ರಶಸ್ತಿದಾಗ, ಇಕ ನವ ವಸು ಇಕ ವರ್ಷಕಿ तीज शुक्ल वैशाख करियो तत्व उपदेश यह लखी बुद्ध जन की भाक. ಅಂದರೆ ಏನಂತಾರು ಮುಂದಾದ ಲಘುಧಿ तथा प्रमादते शब्द अर्थ की भूल सुधी सुधार पढ़ो सदा जो पावो ಭವಕೂಲ. ಈ ಕವಿಯರಂತರು ಇದನ್ನು ಅವರಿಗೆ 1891 ವೈಶಾಖ ಶುಕ್ಲ ತ್ರಯೋದಶಿ वैशाख के तृतीया को बुद्ध जन कवि की रचना देखकर आ दिवस इधर कवि दे रचना माड़ कैसे उनके उससे प्रेरणा प्राप्त करके यह तत्वोपदेश किया. ಈ ರಚನಾ ಮಾಡ್ಕೆ ಈ ಪ್ರಕಾರ ತತ್ವೋಪದೇಶ ಅವರು ಮಾಡಿದರು. इसमें बुद्धि की अल्पता अथवा प्रमादवश कई शब्द या अर्थ की भूल हो गई तो विद्वज्जनों, यदि तुम संसार सागर का किनारा चाहते हो तो उसे सुधार कर पढ़ना. ಈ ದೌಲತ್ ನಮಗೆ ಏನಂತಾರು ಈ ಪ್ರಕಾರ ನಾ ಎಲ್ಲ ರಚನೆ ಮಾಡೀನೋ ಈ ಥರಾಗ ನನ್ನ ಪ್ರಮಾಣಪೂರ್ವಕ ಏನೇ ದೋಷ ಆಗಿದ್ರೆ ನೀವು ಆ ಥರಾಗ ಸುಧಾರಣೆ ಮಾಡ್ಕೇಸೆ ಅದನ್ನು ಗ್ರಹಣ ಮಾಡಿರಿ ಮತ್ತು ಮೋಕ್ಷ ಮಾರ್ಗ ಹಿಡೀರಿ. ಈಗ ಕಾಯೋತ್ಸವ ಮಾಡಿ ತ್ಯಾಗ ಕರ್ಣ ಸೀಕಲು. ಏನ ಅಂದ್ರೆ ಹಾಂ ಕಲಿಬೇಕು. ಬಾಬೂಜಿ ಅಂದ್ರೆ ಹುಡುಗ ಯಾರಿಗೆ ಸೇಟ್ ಅಂತಾರು, ಬಾಬೂಜಿ ಮೇರೆ ವಿವಾಹ ಮೇ ಇತ್ನೆ ಗಹನೆ और वह भी कर्ज लेकर. ಅಂದ್ರೆ ಯಾರಿಗೆ ಮದುವೆ ಆಗ್ತದ ಆಗ ನೀವು ಹಂಗೆ ಅಲಂಕಾರ ಬಂಗಾರ ಹಾಕಿರಲ್ಲ, ಆ ಹುಡುಗ ಅವರಿಗೆ ಅಪ್ಪ ಅವ್ರಿಗೆ ಹೇಳ್ತಾನೆ, ಇದನ್ನು ಎಲ್ಲ ಅಲಂಕಾರ ಬಂಗಾರ ಮತ್ತು कर्ज तोंडी अक्क. अरे तुझे क्या पता हमारा पोजीशन क्या है. ಆ ಹೇಳಕ್ಕನು ಆ ಪಿತಾ ಗರ್ವಲ್ಲಿ ಹೇಳ್ತಾನೆ, ನಿಂಗೇನು ಗೊತ್ತದ ನಾ ಏನದೇವು, ನಿಂಗೇನು ನಂದು ಪೇಟೊಳಗೆ ಅಂದರೆ ವ್ಯಾಪಾರಿ ಊರ್ದಾಗ ನಂದು ಪೊಸಿಷನ್ ಆಗ ನಿಂಗೇನು ಗೊತ್ತು ಅಂದರೆ ಗರ್ವ. हमारा नाम है रुताब है, लोग हमें जमींदार कहते. लोग हमें जमींदार ಅಂದ್ರೆ बड़े वैभव इರ್ತದೆ, 100 ಎಕರೆ ಇರ್ತದೆ ಅವರಿಗೆ. जमींदार कहते हैं तू कुछ चिंता मत करना, बस मैं सब कर्जा उतार दूंगा. ಅಪ್ಪ ಏನಂತರು, ನೀ ಏನು ಕಾಳಜಿ ಮಾಡಿ ನಾ ಎಲ್ಲ ಕರ್ದ ತರಿದೇನೆ. ಏನಂತರು, ಪಾರ್ ಮಾಡಿಸ್ತೀನಿ. तू तो केवल सोनार के बाकी 10,000 रुपये का प्रबंध करना. ನಾ ಬಾಕಿ ಎಲ್ಲ ಮಾಡ್ತೇನೋ ನೀ ಬರೀ ಆ ಸೋನಾರದ ಮಜೂರಿ ಒಂದು 10,000 ಅದಷ್ಟು
ಕೊಟ್ಟು ಬಿಡು. विवाह ठाट बाट से हुआ, मदवे आयतु. लड़का बहू को लेकर सर्विस पर चला गया और नौकरी इद्दा ಎಂತೆಂತ ತಗೊಂಡ ಸರ್ವಿಸ್ ಮೇಲೆ ಹೋದ. बात आई गई हो. एक दिन बहू बाबूजी से आई चिट्ठी अपने पति को सुना रही थी. ಅಂದ್ರೆ ಈ ಥರ 4-5 ದಿವಸ ಹೋದವು, 7-6 ತಿಂಗಳು ವರ್ಷವಾದವು. ಒಂದು ದಿವಸ ಏನಾಯ್ತು, ಬಹೂಗೆ ಅಂದ್ರೆ ಬಹೂಜಿಗೆ ಏನಂತೆ ಸೊಸೆಗೆ ಬಂದರೆ ಈ ಕಡೆ ಏನು ತವ್ರ ಮನೆಯಿಂದ ಚಿಟ್ಟಿ ಬಂತು. ತವ್ರ ಮನೆಯಲ್ಲ ಅಂದ್ರೆ ಅಪ್ಪಾರು ಕಳ್ಸಿಂದ, ಅವ್ರ ತಪ್ಪಾರು ಕಳ್ಸಿಂದಿಲ್ಲ. ಹಾಂ ಅಲ್ಲ, ಅದು ಸಸುರಿಗೆ ಏನಂತದೆ, ಮಾವು ಕಳ್ಸಿದ ಚಿಟ್ಟಿ ಬಂತು ಹುಡುಗನ ಸಲಾಗಿ. ಆ ಚಿಟ್ಟಿ ನೋಡ್ತಾರು, ಲಿಖಾತ ಬೇಟಾ सोनार तकाजा कर रहा है. ಅಂದ್ರೆ ಸೋನಾರ್ ಅವ್ರಿಗೆ ಏನಪ್ಪ ರೊಕ್ಕ ಇವ್ ಕೊಟ್ಟಲಿಲ್ಲ ಅಂದ್ರೆ ಅವ ತಗಾದೆ ಮಾಡ್ತಾನೋ. उसके रुपयों का प्रबंध करके जरा जल्दी भेज डाला. ಅಂದರೆ ಇವು ಎಲ್ಲ ಖರ್ಚು ಮಾಡಿಬಿಟ್ಟ, ಅಪ್ಪ ಎಲ್ಲ ಖರ್ಚು ಮಾಡಿಬಿಟ್ಟು ಈಗ ಎಲ್ಲ ತಗಾದೆ ಚಾಲು ಆಯ್ತು. ಮತ್ತು ಈ ರೊಕ್ಕ ಕಳಿಸ್ಲಾಗಿ ಹೇಳ್ತಾವೆ. ಆ ಹುಡುಗೇನಂತನು, एक दिन हाँ वो झल्ला उठा, क्या करूँ, रुपयों का प्रबंध कैसे करूँ. ಎಲ್ಲಿಂದ ರೂಪಾಯಿ ಎಲ್ಲಿಂದ ತಯಾರು ಮಾಡಬೇಕು, ಏನೋ ಹುಟ್ಟವೇನೋ ಬಿಟ್ಟು. सोना महीने का वेतन तो 25 तारीख में ही समाप्त हो जाता है, फिर 10,000 रुपये कैसे होगा. ಪಗಾರ ಏನು ಬರ್ತದ ಅದ ತಿಂಗಳದಾಗ 25 ತಾರೀಖಾಗ ಖತಮ್ ಆಗ್ಯದ. ಮುಂದಿನೆಲ್ಲ ಎಲ್ಲ ಕಿರಾಣಿ ಹಾಲಿದೆಲ್ಲ ಉದಾರಿ ಇರ್ತದೆ, ಆ ಉದಾರಿ ಅವರೇ ಅದ ತಿಂಗಳ ಚಾಲು ಖತಮ್ ಆಗ್ತದೆ. ಏಕ ಬಾತ್ ಕಹು ತೋ ಬೋರಾ ನಹಿ ಮಾನೋಗೆ. ಸೊಸೆ ಅಂತೇಳು, ನಾವು ಒಂದು ಮಾತು ಹೇಳ್ತೇನೆ, ಕೆಟ್ಟ ಅನಿಸ್ಬೇಡ್ರೆ. ನಹಿ ಭಲ ತುಮಾರಿ ಬಾತ್ ಕೋ ಕ್ಯಾ ಬಾರ ಅನ್ನಂಗ, ನಿಂದ ಬಾತ್ ನಾ ಹೆಂಗೆ ಕೆಟ್ಟ ಅನಿಸ್ಬೇಕು. जो मेरे गहने हैं उनका डिब्बा तो तुम गाँव को लेकर चले जाओ. ಇದನ್ನು ಬಂಗಾರದ ನೀವು ತಗೊಂಡಿಗೆ ಊರಿ ಕಡೆ ಹೋಗ್ರಿ ಮತ್ತು ಸೋನಾರಿಗೆ ವಾಪಸ್ ಮಾಡಿರಿ. सोनार वापस मारे. तुम्हारी चिंता भी दूर हो और बाबूजी की भी चिंता, दोनों की चिंता दूर हो जाएगी. क्या तुम्हें दुख नहीं होगा. ಅಂದರೆ ಹುಡುಗ ಅಂತಾನು, ನಿಂಗೆ ಈ ಪ್ರಕಾರ ಮಾಡಿ ದುಃಖ ಆಗ್ಬೋದಿಲ್ಲ. ಆಕೆ ಅಂತಳು, ಗಹನೆ ತೋ ಸ್ತ್ರೀಗೆ ಜಾನ ಪ್ರಾಣ ಹೋತೆ. ಅಂದರೆ ಎಲ್ಲರಿಗೆ ಅಲಂಕಾರ ಅಂದರೆ ಎಲ್ಲಿ ಇಡೋದು ಎಲ್ಲ ಅದ್ರಾಗ ಪ್ರಾಣ ಇರ್ತದೆ ಒಂದಿಲ್ಲ. ಹೋತೆ ಸ್ತ್ರೀ ಪ್ರಾಣ ಭೀ ದೇ ಸಕ್ತಿ ಹೈ ಪರ್ ಗಹನೆ ನೈ ದೇ ಸಕ್ತಿ. ಅಂದರೆ ಹೆಂಗಸರ ಸ್ವಭಾವ ಅದ, ಒಮ್ಮೆ ಒಳಗೆ ಸಾವು ತಗೋದು, ಖರೆ ಅಲಂಕಾರ ಕೊಡಂಗಿಲ್ಲ, ಬಂಗಾರ ಕೊಡಂಗಿಲ್ಲ. ಅಂದರೆ ಈ ಸ್ವಭಾವ ಅದ, ನಿಮ್ದ ಹಿಂಗಿಲ್ಲ, ಜಾತಿ स्वभाव अद. तुम नारी को पहचाना ही नहीं अब तक. वो अपने पति के लिए सर्वस्व त्याग कर सकती है. ಈಕೆ ಏನಂತಾಳು, ಮೊದಲೇನು ಹೇಳಿದ್ರೆ ಇವು ಹುಡುಗ ಹೇಳ್ದ, ಈ ಸ್ತ್ರೀ ಯಾವಾಗೂ ಬಂಗಾರ ಬಿಡಂಗಿಲ್ಲ, ಒಮ್ಮೆ ಸಾವು ತಗೋತಾಳು, ಖರೆ ಬಂಗಾರ ಬಿಡಂಗಿಲ್ಲ. ಖರೆ ಇವು ಹುಡುಗೇನಂತಾನು ಇಲ್ಲ, ಈಕೆ ಏನಂತಾಳು, ತುಮ್ನೆ ನಾರಿ ಕೋ ನಹಿ ಪಹಚಾನ. ಅಂದ್ರೆ ನೀ ಸ್ತ್ರೀಗೆ ಏನೇ ಪರೀಕ್ಷೆ ನಿಂಗೆ ಆಗಲಿಲ್ಲ. वो अपने पति के लिए सर्वस्व त्याग कर सकती है. ಅಂದರೆ ಗಂಡನ ಸಲಗೆ ಹೆಂಡತಿ ಎಲ್ಲ ತ್ಯಾಗ ಮಾಡೋಕೆ ತಯಾರಿರ್ತಾಳು. तुम व्यर्थ में चिंता कर रहे हो. ನೀವು ಚಿಂತಾ ಮಾಡಬೇಡ್ರಿ. ಇವತ್ತು ಲೋ ಡಿಬ್ಬಾ और सुबह की गाड़ी से गाँव चले जाओ. ಅಂದರೆ ಇಷ್ಟು ಮನಸ್ಸು ದೊಡ್ಡದು ಆಗಬೇಕು, ಮನಸ್ಸು ದೊಡ್ಡದು ಆಗಬೇಕು. ಈಗ ಒಂದು ಅನುಭವ ಹೇಳಿ, ಇವ್ರದ ಅನುಭವ ಹೇಳಿ. 1980 ಒಳಗೆ, ಯಾವಾಗ ಮದುವೆ ಆಕ್ಯಾಶೆ ಒಂದು 6 ತಿಂಗಳಾಗಿದ್ದು, 6 ತಿಂಗಳಾಗಿದ್ದು. ಮತ್ತು ಅರವಿಂದ್ ಒಂದು ದಂಧೆ ಮಾಡ್ತಿದ್ದು, ಸರ್ವಿಸ್ನೂ ಇತ್ತು.
ಖರೆ ಪಾರ್ಟ್ ಟೈಮ್ ಅರ್ವಿ ದಂಧೆ ಅಂದರೆ ಸೀರೆ ತೊಗೊಳೋದು ಬಾಂಬೆದಿಂದ ಮತ್ತು ಮಾರೋದು ಇವ್ರಿಗೆ ಮಾಡ್ತಿದ್ದೆ. ಮತ್ತು ಆಳಕ್ಕೆ ಸೀರೆ ಮಾರೋ ಸಲಾಗಿ ಸೇಲ್ ಮಾಡೋ ಸಲಾಗಿ ಮದ್ರಾಸಿ ಹುಡುಗರಿದ್ದು ಐದತ್ತು ಅವ್ರು ನಮ್ಮ ಕಡೆ ಇದ್ದು. ಮತ್ತು ಅವ್ರಿಗೆ ನಾ ಕೊಡ್ತೀನಿ, ಅವ್ರಿಗೆ ಮಾರ್ಕೆಟ್ ತೊಗೊಂಡ್ಬರ್ತೀವಿ. ಮತ್ತು ಹಿಂದ ಕಡೆ ಅವ್ರು ಸ್ವತಂತ್ರ ಅದು, ನಾ ಸ್ವತಂತ್ರ ಅದೇನು, ಅವ್ರು ಬಿಟ್ಟು ಅವ್ರು ಸ್ವತಂತ್ರ ಮಾಡಿದ್ರು. ಆಗ ನಂಗೆ ಮಾಲ್ ತೊಗೊಳಕ್ಕೆ ಬಾಂಬೆಗೆ ಹೋಗೋದಿತ್ತು, ರೊಕ್ಕ ಬೇಕಲ್ಲ. ಆ ಹುಡುಗರು ಅಂದು ಅಣ್ಣ ತುಮ್ಮ ಹಮಾರೆ ಸೆ ಪೈಸೆ ಲೆಕ್ಕೆ ಜಾओ, ಆನೆ ಕೆ ಬಾದ್ ಹಮೇ ದೇ ದೋ. ತಿಳಿತೇನೆ, ನಮ್ಗೆ ಅನ್ನ ಅಂತಿದ್ರು ಅವರು. ಅವ್ನ ಕಳಿಸಿ 3,000 ತೊಗೊಂಡು. ಆ ಹೇಳಕ್ಕಂದ್ರೆ 3,000 ಅಂದರೆ 3,000 ಇಷ್ಟು ಸೀರೆ ಸಿಗ್ತಿದ್ದು ಅವಾಗ. ಅಂದರೆ 50 ರೂಪಾಯಿಗೆ 60 ಸೀರೆ ಸಿಗ್ತಿತ್ತು, 100 ಸವಾಸಿಗೆ ಚಲೋ ಸೀರೆ ಸಿಗ್ತಿತ್ತು. ಅಂದರೆ ಅಷ್ಟು ತೊಗೊಂಡು ಬನ್ನಿ. ಮತ್ತು ಹಿಂದ ಕಡೆ ಅವನು ಬಾಂಬೆಗೆ ಹೋಗೋದು ಪಾಳಿ ಬತ್ತು, ಅವ್ನು ಮಾಲ್ ತೊಗೊಂಡು ಬರೋದು. ಅವಂದ ಅನ್ನ ನಂಗೆ ನಾಳೆ ಹೋಗೋದದ ಮತ್ತು ನಂಗೆ ರೊಕ್ಕ ಬೇಕು, ಅಡ್ಡಿಲ್ಲ. ಖರೆ ನನ್ನ ಕಡೆಯಿಂದ ರೊಕ್ಕ ಇದ್ದಿರ್ಕಿದ್ದು. ಮತ್ತು ಮಧ್ಯಾಹ್ನ ಶಿಫ್ಟ್ದಾಗಿನ ಕೆಲ್ಸಕ್ಕೆ ಹೋಗವ ಒಂದಿಲ್ಲ, 3 ಗಂಟೆಗೆ ಬಸ್ ಬರ್ತದೆ, ಅಲ್ಲೇ ಹೋಗೋಣ. ಮತ್ತು ಮನೆಯಾಗ ಹೇಳಿನಿ, ಈ ಕೊಳಗೇನದು ಅದನ್ನು ಈ ಬಾಜು ಶೇಟ್ದು ದೋಸ್ತಿ ಇತ್ತು, ಅವ್ರ ಕಡೆ ಹೋಗೋದು ಮತ್ತು 3,000 ತೊಗೊಂಡು ಬರೋದು. 3,000 ತೊಗೊಂಡು ಬರೋದು ಮತ್ತು ಅದನ್ನು ಅವ್ರ ಕಡೆ ಕೊಡೋದು. ಹಾಗೆ ಆ ಪ್ರಕಾರ ಮಾಡ್ಕೆ ತೊಗೊಂಡು ಬದಲು ಅಷ್ಟೊತ್ತನ ನಾನು ಡ್ಯೂಟಿ ಮೇಲೆ ಹೋಗಿ ಬನ್ನಿ. ರಾತ್ರಿ 11:30 12ಕ್ಕೆ ಅಂದ್ರೆ ಮನೆಗೆ ಬನ್ನಿ. 1ಕ್ಕೆ ವಾರ ಬಂದಕ್ಕೆ ಅವ್ರಿಗೆ ಹೇಳಿದ್ರು, ಮನೆಯವ್ರು ಹೇಳಿದ್ರು ರೊಕ್ಕ ತಂದು ಬನ್ನಿ ನೀವು ತೊಗೊಳ್ಳಿ. ನಾ ಸೈಕಲ್ ತೊಗೊಂಡು ರೊಕ್ಕ ತೊಗೊಂಡು 3,000 ರಾತ್ರಿ 1 ಗಂಟೆಗೆ ಎಷ್ಟಕ್ಕೆ. ಮತ್ತು ಅವ್ರಿಗೇನ ಪ್ರಾಮಿಸ್ ಕೊಟ್ಟಿನಿ ಆ ಹುಡುಗಿಗೆ. ಭವಾನಿಪೇಟೆ ಅಂದರೆ ನಾವು ಎಲ್ಲಿ ಇರ್ತಿದ್ದೋ ಅಲ್ಲಿಂದ 12 ಕಿಲೋಮೀಟರ್ ರಾತ್ರಿ ಅಲ್ಲಿ ಹೋಗಿ ನಾವು ಮಲ್ಕೊಂಡಿದ್ದು ಬಿಂದಾಸ್. ಅದು ಝೋಪಡ್ಯಾಗ ಇರ್ತಿದ್ದ. ಅದು ಆವತ್ತು ಮಾಡಿಕೆ ಸಮಯ ಎದಿಸ್ನಿ ಇದು ತಗೋಪ್ಪ. ಅಂದರೆ ಇಷ್ಟು ವಿಶ್ವಾಸಲೇ ಅವ್ರು ನಮ್ಮದು ವ್ಯವಹಾರ ಆಗ್ತಿತ್ತು. ಆ ಹುಡುಗರು ನಾವು ಯಾವಾಗೂ ಬಂದ್ರೆ ನಾವು ಏನರೇ ಕೇಳಿದ್ರೆ ಅವರು ಆ ಪೆಟ್ಟಿಗೆ ಸಮರು ಇಡೋರು, ಆ ಥರ ಅವರು ರೊಕ್ಕ ಇರ್ತದೆ. ಅನ್ನ ನಿಮ್ಗೆ ಏನು ಬೇಕಾದ ತಗೋರಿ ಅಂದರೆ ಈ ಪ್ರಕಾರ ವಿಶ್ವಾಸ ಆಗಬೇಕು. ಇದನ್ನ ನೋಡೋದು ಈ ಥರಗಿಂದ ಅದು ಸ್ವಲ್ಪ ಒಂದು 5 ಮಿನಿಟ್ ಹೆಚ್ಚಾಗ್ಬೋದಾ? ಈಗ 4 ಹೊಡೆದದ ಅಂದರೆ ಈ ಏನು ಮಾಕೇಗಿ ಬಂಗಾರ ಡಬ್ಬಿ ಅವನ ಕಡೆ ಕೊಟ್ಟ. उसने सोचा भी नहीं था कि नारी इतना त्याग कर सकती है. ಅವನ ಮನಸ್ಸಿನಾಗ ಬಂದಿದ್ದ ಈಗ ಇಷ್ಟು ಪರಿಚಯ ತ್ಯಾಗ ಮಾಡ್ತಾರೆ, ಇದನ್ನ ಅವನು ವಿಚಾರನೂ ಮಾಡಲಿಲ್ಲ. ಜೋರ್ ತೋ ಮನ್ ಪರ್ ಬಹುತ್ ಪಡ. ಅವನಿಗೆ ಇವನಿಗೆ ಕೆಟ್ಟ ಅನ್ನಿಸ್ತು, ಈ ನನ್ನ ಸಲಾಗಿ ಏಕೆದೆಲ್ಲ ಬಂಗಾರಿ ಮತ್ತು ಎಲ್ಲ ಲಗೇಜ್ ನಾ ತಗೋತೇನೆ. परंतु करता क्या, पत्नी की प्रार्थना स्वीकार करनी पड़ी. फिर भी उसने कह ही डाला, तुम्हें तो दुख अवश्य होगा. ನಿಂಗೆ ಒಳಗಿನ ದುಃಖ ಆಗಿರ್ಬೋದು. क्यों नाहक मेरी परीक्षा ले रहे हो? विश्वास रखो, तनिक भी नहीं. हाँ, दुख तो तब होगा जब आप मेरी बात न मानोगे. ನೀವು ಇದನ್ನು ತೊಗೊಳಕ್ಕಿಲ್ಲ ನಂಗೆ ದುಃಖ ಆಗೋದು. ಖರೆ ಇದನ್ನು ಪೈಲ ನೀವು ತೊಗೊರಿ ಮತ್ತು ಅಪ್ಪನ ಕಡೆ ಕೊಟ್ಟು ಬರ್ರಿ. और बस चुटकी बजाते समस्या का समाधान हो गया. चिंता मिट गई. घर में वही शांति, वही खुशी, वही आनंद. ಅಂದರೆ ಆ ದುಃಖದಾಗ ನೀವು ರಮಿಸ್ತದೆ ದುಃಖ, ಖರೆ ಎಲ್ಲ ತ್ಯಾಗ ಮಾಡೋದು ತಯಾರಾವತ್ತು ಅಂದರೆ ಎಲ್ಲ ಸುಖ. ಎಲ್ಲಿ ಸುಖ ಅದ ಅದನ್ನು ತಿಳಿಬೇಕು. ಈ ಬಂಗಾರಿನ 10 ಸರಿ ಬರ್ತಾವೆ, 10 ಸರಿ ಹೋಗ್ತದೆ. ಖರೆ ಒಮ್ಮೆ ನೀವು ಮನ್ಸದಾಗಿಂದ ತಳಿ ಬಿತ್ತರೆ ಬರುವುದೇನ ಇಲ್ಲ. ಈಗ ಏನೊಂದು ಕಥೆ ನೋಡ್ರಿ, ಗೊತ್ತಿರಬಹುದು ಇಲ್ಲ ಇಲ್ಲಿಯವರಿಲ್ಲ, ನಿಮ್ಗೆ ಗೊತ್ತಿಲ್ಲ. ಖರೆ ಅವರು ಜವಾಯಿರ ದಂಧೆ ಇತ್ತು. ಜವಾಯಿರ ದಂಧೆ ಅಂದರೆ ರತ್ನ ಮಾಡೋದು. ಅಂತಾನು ಅವ ಸೇಟ್ ಅಂದರೆ ರಾಚೇಂದ್ರ ಭಾಯಿ ಅಂತಾರು, ದೂದ್ ಪೀ ಸಕ್ತಾ ಹೂँ ಖೂನ್ ನಹಿ. ಏನಂತಾನು ದೂದ್ ಅಂದರೆ ಹಾಲು ನಾ ಕುಡಿಸ್ತೇನೆ, ಹಾಲು ಕುಡಿತೇನೆ, ಖರೆ ರಕ್ತ ಯಾವಾಗ ಕೊಡಂಗಿಲ್ಲ. ಓಕ ಮೈ ಆಪ್ಕೋ ಅಂದ್ರೆ ಅವ್ರ ಕಡೆ
ಒಂದು ವ್ಯಾಪಾರಿ ಬರ್ತಾನೆ, ಆ ರಾಯಚಂದ್ರ ಭಾಯಿ ಕಡೆ ವ್ಯಾಪಾರಿ ಬರ್ತಾನು. ಅವ ವ್ಯಾಪಾರಿ ಏನಂತಾನು, मैं आपको दीपावली तक इतने जवाहरत इस भाव में दूंगा. व्यापारी ने यह सौदा मुंबई के प्रसिद्ध जौहरी रायचंद भाई से किया और इसको ठीक प्रकार से लिखा पढ़ी भी हो गए. ಅವನು ಏನಂದ, ಈ ಪ್ರಕಾರ ನಾವು ರತ್ನ ಒಂದು ದೀಪಾವಳಿ ಟೈಮ್ ನೀವೆಲ್ಲ ಈ ಭಾವದಾಗ ಕೊಡ್ತೇವೆ, ಹೇಳ್ತೇನೆ ಈ ರೇಟ್ದಾಗ ನಾವು ಕೊಡ್ತೇನೋ, ಈ ಪ್ರಕಾರ ರೇಟಿಂಗ್ ಮಾಡಿಕೊಂಡು ಮತ್ತೆಲ್ಲ ಪೆಟ್ಟಿಗೆಗಾದ ಕಪಾಟದಾಗ ಪೇಪರ್ ಇಟ್ಟು ಸ್ಟ್ಯಾಂಪ್ पेपर. इंदा कड़े दीपावली से पहले जवाहरत के भाव इतने तेजी आ गई कि यदि व्यापारी सौदे के अनुसार भुगतान करे तो उसका घर दुकान सब नीलाव हो जाए और बच्चे भूखे नंगे घूमेंगे. ಅಂದರೆ ಏನ, ದೀಪಾವಳಿಗೆ ಆ ರತ್ನದ ಕಿಮ್ಮತ್ತು ಎಷ್ಟು ಬೆಳೀತು, ಮತ್ತು ಇವರೇ ಸೌದೆ ಮಾಡಿದ ಒಂದಿಲ್ಲ ಈ ಭಾವದಾಗ ನಾ ದೀಪಾವಳಿ ನಿಮಗೆ ಏನೂ ಆಗ್ರೆ ಕೊಡ್ತೇನೆ. ಪಕ್ಕರೆ ಇವ ರಾಯಚಂದ್ರ ಜೈನ ಇದ್ದ, ಇವನು ವಿಚಾರ ಮಾಡ್ದ, ಈ ಪ್ರಕಾರ ನಾವು ಅವ್ರದೇ ಕೊಡೋದು ಬತ್ತಂದ್ರೆ ಅವನಿಗೆ ಮನೆ ಮಾಡಬೇಕು, ಏನೂ ಆಗಂಗಿಲ್ಲ, ಮನೆ ಮಾರಿದ್ರೂ ಆಗಂಗಿಲ್ಲ. ಅವ್ರಿಗೆ ದುಃಖ ಕೊಟ್ಟು ಕೇಸ್ ನಾ ಏನು ಮಾಡಿ ಅಂದರೆ ಕೊಟ್ಟಿಗತ್ತಲೆ ವ್ಯವಹಾರ, ಕಾಗದ ಎಲ್ಲ ಲಿಕ್ಕಾಪಡಿ ಎಲ್ಲ ಆಗಿದೆ, ಸ್ಟ್ಯಾಂಪ್ ಪೇಪರ್ ಎಲ್ಲ ಆಗಿದ್ದದು ಅಂದ್ರೆ ಖರೆ ಅವ ಬರೋಣ ಏನಂತ ನೋಡ್ರಿ. ಇವ್ रायचंद भाई व्यापारी के गद्दी पर पहुँचे, ಅಂದರೆ ಅಂಗಡ್ಯಾಗ ಕೌಂಟರ್ ಮೇಲೆ ಕೂತರು, ಗದ್ದಿ ಮೇಲೆ ಕೂತರು. देखते ही व्यापारी कब उठा, ಅವ್ರಿಗೆ ನೋಡಿ कैसे व्यापारी ಎದ್ದು ಬಿದ್ದ ಅವನೇನಂತಾನು, सेठ जी मुझे अपने सौदे का पूरा ध्यान है. ನಾ ಏನು ಶಬ್ದ ಕೊಟ್ಟಿನಿ ಅದನ್ನು ನಂಗೆ बराबरी ನೆನಪದು. और उसके लिए मुझे चिंता भी पूरी है. ನಂಗೆ ಧ್ಯಾನ ಅದ, ಖರೆ ಚಿಂತಾನು ಭಯಂಕರ ಅದ, ಯಾಕಂದ್ರೆ ಅದನ್ನು ಏನ ಪೂರಿ ಮಾಡೋಕೆ ಸಾಧ್ಯ ಇಲ್ಲ, ಇದನ್ನೂ ಹೇಳ್ತಾನೆ. परंतु आप किसी प्रकार की चिंता न करें, ನೀವು ಏನೂ ಕಾಳಜಿ ಬೇಡಬೇಡಿ, 4 दिन ಮುದ್ದತ್ ಕೊಡ್ರಿ. ಏನು ಮಾಡ್ತಾನವ, सौदे के अनुसार भुगतान करूँगा चाहे मुझे कुछ भी करना पड़े. ನಂಗೆ ಏನೂ ಮಾಡೋಕ್ಕೆ ನಾ ಶಬ್ದ ಪ್ರಕಾರ ನಿಮ್ದು ಮಾಡ್ತೇನೆ, ಬರೇ ಒಂದು 8 ದಿವಸ ನಂಗೆ ಮುದ್ದತ್ ಕೊಡ್ರಿ. भैया ये रायचंद भैया अंतर, भैया तुम्हें चिंता हो और मुझे चिंता न हो, ऐसे कैसा हो सकता है. ಈಗ ನಿಂಗೆ ದುಃಖ ಅದ, ಚಿಂತಾ ಅದ, ಬಟ್ ನಂಗೆ ಚಿಂತಾ ಇರೋದಿಲ್ಲ. ನಮ್ಮ ಸಂಬಂಧ ಚಲೋ ಅದಾವು ಒಂದಿಲ್ಲ. ನೀವು ಕಡ್ಡಾಗ ತೆಗೆದು ಬಿದ್ದರೆ ನಮ್ಗೆ ಚಿಂತೆ ಆಗೋದಿಲ್ಲ. ಇನ್ನು ನನಗೂ ಚಿಂತೆ ಅದ, ನಿಮಗೂ ಚಿಂತೆ ಅದ. ಅವ್ರ ಚಿಂತಕ್ಕೆ ಕಾರಣ ಏನಾದ, ನಿಂದು ಬರೆದು ಕೊಟ್ಟಿದ್ದ ಸ್ಟ್ಯಾಂಪ್ ಪೇಪರ್ ಒಂದಿಲ್ಲ. ಅದು ಎಷ್ಟೊತ್ತನ ನಿಮ್ಮ ಕೈಯಾಗದ, ಅಷ್ಟೊತ್ತನ ನೀವು ನಮ್ಗೆ ವ್ಯಾಪಾರಿಗೆ ಏನೂ ಮಾಡೋಕ್ಕೆ ಸಾಧ್ಯ ಅದ ಒಂದಿಲ್ಲ. ಮತ್ತು ಇವ್ರಿಗೆ ಚಿಂತೆ, ನಾ ಇವ್ರನ್ನ ಕಳಿಸಿ ಬರ್ಕೊಂಡೇನು, ಮತ್ತು ಇದನ್ನು ಸುಳ್ಳು ಹತ್ರ ಏನ ನಂದು ಒಂದಿಲ್ಲ. ಈ ಪ್ರಕಾರ 2 ಪ್ರಕಾರ ಚಿಂತಕ್ಕೆ ಕಾರಣ ಅಂದರೆ ಇದೆ ಏನದ, ಸ್ಟ್ಯಾಂಪ್ ಅದ. ಇದನ್ನು ಹರಿದು ಬಿಡ್ತಾರೆ, ಅಂದರೆ ನಿಂದು ಚಿಂತೆ ಬಿಟ್ಟು ನಂದು ಚಿಂತೆ. ಅಂದರೆ ಎಷ್ಟು ಮನಸ್ಸು ದೊಡ್ಡದು ನೋಡಿ. ಕೊಟ್ಟಿಗತ್ತಲೆ ವ್ಯವಹಾರ ಆಯಳಕ್ಕೆ ಈಗಿಂದಲ್ಲ. भुगतान करूँगा चाहे मुझे कुछ नहीं. दोनों की चिंता मिट गई और कागज और हर बिट्टू. सेठ जी आप ऐसा न करिए, मुझे 5 दिन का समय दे, आपका पैसा चुका दूंगा. ಹೃದಯ ಕಣ್ಸೆ ವ್ಯಾಪಾರಿನಿಗ ಅವ ಅಳ್ಕೋತ ಹಿಂಗೆ ಮಾಡಬೇಡ ನಾ ಏನು ಮಾಡ್ಕೇಸ್ ನಿಮ್ಗೆ ಒಂದು 5-8 ದಿನದಾಗ ಮಾಡ್ತೇನೆ. रायचंद भाई ने लिखा पढ़ी के कागज को फाड़ डाला, प्रत्यक्ष ಅವ್ರದ हर बिट्टू और बोले भैया ये कागज का टुकड़ा ही तो तुम्हें बांध हुए है. ಈ ಕಾಗಜ ಕಾರಣಲೇ ನೀವು ಬಂಧಿಸ್ತಾಗಿರಿ, ಇದನ್ನು ಮೋಕಳಿ ಮಾಡ್ತೇನೆ, ನೀವು ಮೋಕಳಿ ನಾನು ಮೋಕಳಿ. ಅಂದರೆ ಎಷ್ಟು ಮನಸ್ಸು ದೊಡ್ಡ. अब तुम स्वतंत्र हो, मैं तुम्हारे आर्थिक स्थिति को समझता हूँ. इस सौदे के अनुसार भुगतान करने की सामर्थ्य अब तुम्हारे में नहीं है, क्योंकि इसमें इस समय तुम्हें लाखों रुपए का नुकसान होगा. यह मैं भली तरह से समझ सकता हूँ, जानता हूँ.
यदि तुमने कुछ प्रबंध करने का विचार भी किया तो तुम्हारे बीवी बच्चे सड़क पर आ जाएंगे. ನೀವು ಏನು ಮಾಡಿದರೆ ನೀವು ಹೊರಗೆ ಎಲ್ಲ ಮನೆ ಬಿಟ್ಟು ಕೇಸ್ ಹೊರಗೆ ಬರ್ಬೋದು. ಅದನ್ನು ನಂಗೇನು ಚಲೋ ಅನ್ಸಂಗಿಲ್ಲ. तुम्हारी दशा क्या होगी यह भी मैं जानता हूँ. तुम्हारे जैसे मेरे भी बच्चे हैं. तुम्हारे बच्चे और मेरे बच्चे, ನಿಮ್ಮ ಹುಡುಗರು ನಮ್ಮ ಹುಡುಗರು ಒಂದೇ ಅದಾವು. ನೀ ಹಿಂಗೇನು ಮಾಡಬೇಡು. ರಾಯಚಂದ್ दूध पी सकता है खून पी नहीं सकता. ಅಂದರೆ ಇದು ಮಾಡೋದಂದ್ರೆ ರಕ್ತನ ಕುಡಿದಲ್ಲ. ಹೌದು ಏನಂತ ನಾ ಹಾಲು ಕುಡಮ ಅದೇನು ರಕ್ತ ಕೊಡೋ ಮಂಚ ಇಲ್ಲ. ಬಟ್ ನೀವು ಯಾರಾದಿರಿ ಅದನ್ನು ಆಗ್ಬೇಕು. ಅದನ್ನು ಜೈನ ಧರ್ಮ ಲಕ್ಷಣ ತಿಳಿದೇನೆ. ಏನು ತಿಳಿದೇನೆ ಕೇಳಕ್ಕೆ ಬತ್ತು. व्यापारी की आंखों से आंसू झरने लगे. उसने तो रायचंद भाई के पैर पकड़ लिया. वहाँ काल हिಡಿದ್ಬಿಟ್ಟ. ಮತ್ತು ಮುಂದೆ ಏನಂತಾರು ಗಿರತೆ ಕೋ ಸಂಭಾಲೋ ಧಕ್ಕಾ ಮದ್ದೋ. ಅಂದರೆ ಮಹಾವೀರ ಭಗವಂತ ಏನಂದವ್ರು, ಏನು ಸಂದೇಶ ಕೊಟ್ಟಾರೆ ಮಹಾವೀರ ಭಗವಂತ ಅಂದರೆ ಇದನ್ನ ಅರ್ಥ ಅದು. ಯಾರು ಬೆಳತಾನು ಅವ್ರಿಗೆ ಆಧಾರ ಕೊಡ್ರಿ, ಅವ್ರಿಗೆ ಧಕ್ಕೆ ಕೊಡಬೇಡಿ. ಇದನ್ನು ಜೈನ ಲಕ್ಷಣ. ಬಂದ್ ಮಾಡೋಣ.